ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ. ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಯಾವ್ದು ವಿಡಿಯೋ ಅಂತ ನೀವು ತಿಳ್ಕೊತಾ ಇರ್ಬೋದು. ಏನಿಲ್ಲ ಫ್ರೆಂಡ್ಸ್, ನಮ್ಮ ಫ್ರೆಂಡು ಪ್ರಣತಿ ಅಂಥೇಳಿ ಅವರು ಮಂಗಳಗೌರಿ ವ್ರತವನ್ನು ಹಿಡ್ದಿದ್ರು. ಇದು ಲಾಸ್ಟ್ ಇಯರು ಎಂಡ್ ಮಾಡಿದರು. ಹಾಗಾಗಿ ಎಲ್ಲ ವಾರದ ಅಂದರೆ ಶ್ರಾವಣ ಮಾಸ ಯಾವಾಗ ಸ್ಟಾರ್ಟ್ ಆಯಿತು, ಮಂಗಳವಾರ, ಫಸ್ಟ್ ಮಂಗಳವಾರದ್ದು ಇದು ಪೂಜೆ. ಎಲ್ಲ ರೀತಿಯ ಒಂದು ಅಡುಗೆಯನ್ನು ಮಾಡಿ, ಕಡುಬನ್ನು ಮಾಡಿ ಹೂರ್ಣಕ್ಕೆ ಹಾಕಬೇಕು ಫ್ರೆಂಡ್ಸ್. ಅಡುಗೆಯನ್ನು ಮಾಡಿ 3 ಥರದ ಒಂದು ಮಂಗಳಾರತಿನ ಮಾಡಿರ್ತಾರೆ. ಊದಿನ ಕಡ್ಡಿ ಅದೆಲ್ಲ ಹಚ್ಚಿಟ್ಟಿರ್ತಾರೆ, ಕಾಯಿ ಹೊಡಿತಾರೆ. ಆಮೇಲೆ ಅದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದೆಲ್ಲ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೊದಲನೇ ಮಂಗಳವಾರ ಅಂದರೆ ಶ್ರಾವಣ ಮಾಸದ ಮೊದಲನೇ ಮಂಗಳವಾರದ ಒಂದು ಪೂಜೆ ಇದಾಗಿರುತ್ತೆ, ಓಕೆನಾ. ಈಗ ನೆಕ್ಸ್ಟು 3 ವಾರದ್ದು ಅಂದರೆ ಒಟ್ಟು 4 ವಾರದ ಒಂದು ಮಂಗಳವಾರದ ಪೂಜೆ ಯಾವ ರೀತಿ ಇತ್ತು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಫ್ರೆಂಡ್ಸ್, ಓಕೆನಾ. ಈ ರೀತಿ ಮಂಗಳವಾರ ಈ ರೀತಿ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿ ಮಂಗಳಗೌರಿ ವ್ರತ ಅದು ಒಂದು ಪೂಜೆ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಬುಕ್ ಇರುತ್ತೆ, ಆ ಬುಕ್ಕನ್ನೆಲ್ಲ ಓದಿ ಆರತಿನೆಲ್ಲ ಮಾಡಿ ಪಂಚಾಮೃತ ಅಭಿಷೇಕನೆಲ್ಲ ಮಾಡಿರ್ತಾರೆ, ಪೂಜೆ ಎಲ್ಲ ಮಾಡಿರ್ತಾರೆ, ಆರತಿನೆಲ್ಲ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಮಂಗಳಗೌರಿ ವ್ರತದ ಒಂದು ಹಾಡನ್ನು ಹಾಡಿ ಆ ಒಂದು ಪೂಜೆನ ಸಂಪೂರ್ಣ ಮಾಡ್ತಾರೆ. ಆಮೇಲೆ ಬಂದಂಥ ಮುತ್ತೈದೆಯರಿಗೆ ಊಟವನ್ನು ಬಡಿಸ್ತಾರೆ. ಊಟವನ್ನು ಬಡಿಸಿದ ಮೇಲೆ ಅವ್ರು ಊಟ ಆದಮೇಲೆ ಪೂಜೆ ಮಾಡಿರ್ತಾರಲ್ಲ ಅವ್ರು ಮಾಡಬೇಕಾಗತ್ತೆ, ಓಕೆನಾ ಫ್ರೆಂಡ್ಸ್. ಇದು 5 ವರ್ಷ ಅಂದರೆ ಮದುವೆ ಆಗಿ ಮೊದಲನೇ ವರ್ಷದಿಂದ ಶ್ರಾವಣ ಮಾಸದ 4 ಮಂಗಳವಾರವನ್ನು ಈ ಒಂದು ಪೂಜೆಯನ್ನು ಮಾಡ್ತಾರಂತೆ. ಅಂದರೆ ಸಂತಾನಕ್ಕಾಗಿ, ಆಮೇಲೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ಲಿ ಅಂತೇಳಿ, ಒಳ್ಳೆ ರೀತಿಯಲ್ಲಿ ದಂಪತಿಗಳು ಜೀವನವನ್ನು ಸಾಗಿಸ್ಲಿ ಅಂತೇಳಿ, ನವ ದಂಪತಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ, ಸಂತಾನ ಭಾಗ್ಯ ಸಿಗಲಿ ಅಂತೇಳಿ ಈ ಒಂದು ಗೌರಿ ವ್ರತವನ್ನು, ಮಂಗಳಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಫ್ರೆಂಡ್ಸ್. ಮನೆಯಲ್ಲಿ ಪದ್ಧತಿ ಇದ್ದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಮಂಗಳವಾರ ಒಂದು ಪೂಜೆಯನ್ನು ಮಾಡ್ತಾರೆ. ಇದು 1ನೇ ವಾರದ್ದಾಯಿತು. ಈಗ 2ನೇ ವಾರದ್ದು ಈ ರೀತಿ ಸಹ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ಹಬ್ಬದ ಥರನೇ ಎಲ್ಲ ಒಂದು ಪೂಜೆಯನ್ನು ಮಾಡಿ, ಈಗ ಹೆಂಗೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಅಂತ ಏನು ಮಾಡ್ತೀವಿ, ಅದೇ ರೀತಿ ಮಂಗಳವಾರ ಅಂದರೆ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರ, ಶ್ರಾವಣ ಮಾಸ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಷ್ಟು ಮಂಗಳವಾರ ಬರುತ್ತೆ ಅಷ್ಟು ಮಂಗಳವಾರ. ಈ ವರ್ಷ 4 ಮಂಗಳವಾರ ಬಂದಿದೆ ಫ್ರೆಂಡ್ಸ್. ಹಾಗಾಗಿ 4 ವಾರನೂ ಈ ರೀತಿ ಪೂಜೆ ಮಾಡ್ತಾರೆ. ಅದು 5 ವರ್ಷ ತನಕ ಮಾಡಬೇಕಂತೆ ಫ್ರೆಂಡ್ಸ್. ಇದು ಲಾಸ್ಟ್ನೇ ವಾರ ತುಂಬ ಚೆನ್ನಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡಿದರು. ಯಾಕಂತಂದರೆ ಫ್ರೆಂಡ್ಸ್, ಮನೆಯಲ್ಲಿರುವಂಥವರು ಎಲ್ಲ ಹೇಳ್ತಾ ಆ ಒಂದು ಪದ್ಧತಿಗಳನ್ನು ಆಚರಣೆ ಮಾಡ್ಕೊತ ಬಂದರೆ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್. ಹಾಗಾಗಿ ಪೂಜೆಯನ್ನು ಆಚರಣೆ ಮಾಡಿದರು, ಈ ಒಂದು ವ್ರತವನ್ನು ಆಚರಣೆ ಮಾಡಿದರು. ನೆಕ್ಸ್ಟು ಅದು 2ನೇದು ಮಂಗಳವಾರದ್ದು ಮುಗೀತು ಫ್ರೆಂಡ್ಸ್, ಶ್ರಾವಣ ಮಾಸದ ಮಂಗಳವಾರ. ಈಗ 3ನೇ ಮಂಗಳವಾರ ಯಾವ ರೀತಿ ಪೂಜೆಯನ್ನು ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು. 2 ಮಂಗಳವಾರನೂ ನೈವೇದ್ಯವನ್ನು ಮಾಡಿ ಊಟವನ್ನು ಬಂದಿರುವಂಥ ಒಂದು ಮುತ್ತೈದೆಯರಿಗೆ ಊಟ ಬಡಿಸ್ಕೊಟ್ರು. ಆಮೇಲೆ ಅವರಿಗೆ ಉಡಿಯನ್ನು ತುಂಬಿದರು. 3ನೇ ಮಂಗಳವಾರ ಏನು ಮಾಡಿದರು, 1 ವಾರ ಮಡಿ ಅಡುಗೆ ಅಥವಾ 1 ವಾರ ಹೂರ್ಣದ ಕಡುಬು ಅಥವಾ ಹೂರ್ಣಕ್ಕೆ ಹಾಕಬೇಕು. ಆ ಒಂದು 4 ವಾರದಲ್ಲಿ 1 ವಾರ ಹಣ್ಣು ಹಂಪಲು ಆ ಥರ ನೈವೇದ್ಯಕ್ಕೆ ಇಟ್ಟರೆ ಪರವಾಗಿಲ್ಲಂತೆ. ಹಾಗಾಗಿ 3ನೇ ವಾರ ಹಣ್ಣನ್ನಿಟ್ಟು ನೈವೇದ್ಯ ಮಾಡಿದರು. ನಮಗೂ ಸಹ ಉಡಿ ತುಂಬಿದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಉಡಿ ತುಂಬಿ ಒಂದು ಸೆಲ್ಫಿ ಥರ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಒಂದು ಫೋಟೋನು ಸಹ ತಕ್ಕೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಅನ್ನಿಸ್ತು. ಬಂದಂಥ ಮುತ್ತೈದೆಯರಿಗೆ ಉಡಿಯನ್ನು ತುಂಬ್ತಾರೆ. ಆಮೇಲೆ ಅವ್ರು ಊಟ ಮಾಡತನ, ಈಗ ಪೂಜೆ ಮಾಡಿರ್ತಾರಲ್ಲ ಅವ್ರು ಊಟ ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಪಾಪ ಎಷ್ಟೊತ್ತಾಗ್ಲೂ ಸಹ, ಯಾಕಂದರೆ ನಾವು ಮನೆಯಲ್ಲಿ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಬೇಕಲ್ಲ, ಕುಂಕುಮ ಕೇಳಿರ್ತಾರೆ, ಹೋಗಲಿ ಅಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಹಾಗಾಗಿ ಪಾಪ ಪೂಜೆನ ಮಾಡ್ತಾಳೆ. ಅವಳು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ನೆರವೇರಲಿ, ಆ ಒಂದು ಫ್ಯಾಮಿಲಿಯವ್ರು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ನೆರವೇರಲಿ ಅಂಥೇಳಿ ನಾವು ಸಹ ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಬರ್ತಾಯಿದ್ವಿ ಫ್ರೆಂಡ್ಸ್. ಇದು ಲಾಸ್ಟ್ ವಾರ ಅಂದರೆ ನಿನ್ನೆ ಆಗಿರುವಂಥ ಒಂದು ಪೂಜೆ, ಅಂದರೆ ನಿನ್ನೆ ಮಂಗಳವಾರ ಅಲ್ಲ ಫ್ರೆಂಡ್ಸ್, ನಿನ್ನೆ ಆಗಿರುವಂಥ ಒಂದು ಪೂಜೆ. ನಾನು ಸಹ ಹೋದೆ ಬೇಗ, ನಮ್ಮ ಫ್ರೆಂಡೂ ಸಹ ಬಂದಿದ್ದರು. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ಅಂಥೇಳಿ. ಅಡುಗೆನೂ ಸಹ ಮಾಡಿದರು, ಎಲ್ಲ ನೈವೇದ್ಯ ಎಲ್ಲ ಮಾಡಿದರು, ಕಾಯೆಲ್ಲ ಒಡೆದ್ರು, ಪೂಜೆಯನ್ನು ಮಾಡಿದರು. ವಾರ ಯಾವ ರೀತಿ ಪೂಜೆಯನ್ನು ಮಾಡ್ತಾರೆ ಅದೇ ರೀತಿ ಲಾಸ್ಟ್ ವಾರನೂ ಅದೇ ರೀತಿ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಊದಿನ ಕಡ್ಡಿದೆಲ್ಲ ಬೆಳಗಿರ್ತಾರೆ. ಆಮೇಲೆ 3 ಥರದ ಆರತಿಯನ್ನು ಮಾಡ್ತಾರೆ. ಆಮೇಲೆ ಅರಿಶಿನ ಕುಂಕುಮ ಮತ್ತು ನೀರು ಅಕ್ಷತೆ ಹಾಕಿ ಅದರಲ್ಲಿ ದೀಪಗಳನ್ನಿಟ್ಟು ಆ ಒಂದು ಪೂಜೆಯನ್ನು ಮಾಡ್ತಾರೆ. ಪುರೋಹಿತರು ಮಂತ್ರವನ್ನು ಹೇಳ್ತಾ ಇದ್ದಾರೆ, ಕೇಳೋಣ ಬನ್ನಿ. ಬ್ರಹ್ಮೇಂದ್ರ ಗಂಗಾಧರ ಸ್ವಾಂ ಸೈಲೋಕ್ಯ ವಂದೇ ಮುಕುಂದ ಪ್ರಿಯಾಂ
ಆ ಮಂತ್ರವನ್ನು ಹೇಳಿದ ಮೇಲೆ ಇನ್ನೊಂದು ಲಾಸ್ಟ್ನೇದಾಗಿ ಆರತಿಯನ್ನು ಮಾಡಿಸ್ತಾರೆ. ಧ್ಯಾಯಾಮೇಘ ಮಂತ್ರವನ್ನು ಹೇಳ್ತಾ ಇದ್ದಾರೆ, ಶ್ಯಾಮಲಮೂರ್ತೆ ಕೇಳೋಣ ಬನ್ನಿ. ಪುಣ್ಯಶ್ಲೋಕಾಯ ಪಿತೃಭಕ್ತಾಂತರಂಗಾಯ ಮಿಥಿಲಾನಗರೀಪತೆ ಭಾಗ್ಯಾನ ಪರಿಭಾಗಾಯ ದಿವ್ಯಲೋಪಾಯ ಮಂಗಳಂ. ಓಂ ಮಂಗಳಂ ಕೋಸಲೇಂದ್ರಾಯ ಸರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆಯೇ ಆವಾಹಿತ ವರಮಹಾಲಕ್ಷ್ಮೀ ದೇವತಾಭಿರ್ಮ ಮಂಗಳದಿನಾಯ ದೃಶ್ಯಾಮಿ ರಕ್ಷಾಂಧಾರಯಾಮಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಮಂತ್ರವನ್ನು ಸಹ ಕೇಳಿದ್ರು, ತುಂಬ ಚೆನ್ನಾಗಿ ಹೇಳಿದರು ಪುರೋಹಿತರು ಸಹ. ಈ ಒಂದು ಶ್ರಾವಣ ಮಾಸದಲ್ಲಿ ಫ್ರೆಂಡ್ಸ್ ಲಾಸ್ಟ್ನೇ ವರ್ಷ ಆಯಿತು ನಮ್ಮ ಫ್ರೆಂಡ್ದು ಮಂಗಳಗೌರಿ ವೃತವನ್ನು ಆಚರಣೆ ಮಾಡ್ತಾ ಬಂದು. ಇದು ಲಾಸ್ಟ್ನೇ ವರ್ಷ ಅಂತೆ. ಮದುವೆಯಾಗಿ ಮೊದಲೇ ವರ್ಷದಲ್ಲಿ ಹಿಡಿದಿರುವಂಥ ಒಂದು ಮಂಗಳಗೌರಿ ವೃತವನ್ನು ಲಾಸ್ಟ್ ಈ ವರ್ಷ 5 ವರ್ಷ ಮುಗೀತಂತೆ ಫ್ರೆಂಡ್ಸ್. ಮನೆಯಲ್ಲೇ ಪೂಜೆ, ಬಾಗಿಣ, ಮರದ ಬಾಗಿಣ, ಊಟ ಅದೆಲ್ಲ ಮಾಡಿಸ್ಬೇಕಾಗಿತ್ತು. ಬಟ್ ಸಣ್ಣದಾಗುತ್ತೆ, ಹಾಗಾಗಿ ಪುರೋಹಿತರು ನಿಮ್ಮ ಮನೆ ದೇವರು ಯಾವುದಮ್ಮ ಅಂತ ಕೇಳಿದ್ರಂತೆ. ಮೈಲಾರಲಿಂಗೇಶ್ವರ ಅಂತೇಳಿ ಹೇಳಿದ್ರಂತೆ. ಅಯ್ಯೋ, ಇಲ್ಲೇ ಇದೆ ಮೈಲಾರಲಿಂಗೇಶ್ವರ ದೇವಸ್ಥಾನ, ಬನ್ನಿ ನಾನೆಲ್ಲ ನೋಡ್ಕೋತೀನಿ, ನಾನೆಲ್ಲ ಪೂಜೆಯನ್ನು ಮಾಡಿ ಮುತ್ತೈದೆಯರನ್ನೆಲ್ಲ ಕರೆಸಿ ಮರದ ಬಾಗಿಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ, ಬನ್ನಿ ಅಂತೇಳಿ ಹೇಳಿದ್ರಂತೆ. ಹಾಗಾಗಿ ಅವರು ಹೇಳಿದಂಥ ಒಂದು ಅಡ್ರೆಸ್ಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಖುಷಿ ಆಯಿತು. ಕ್ಲೋಸ್ ಫ್ರೆಂಡ್ಸ್, ನಾವು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಆಗಿರುವಂಥವ್ರು. ತುಂಬ ಖುಷಿ ಇದೆ. ಇಲ್ಲಿ ನಮ್ಮ ಫ್ರೆಂಡ್ ಮಗಳೇನು ಹೇಳ್ತಾಳೆ, ಕೇಳೋಣ ಬನ್ನಿ. I'm going to temple. ನಮ್ಮ ಫ್ರೆಂಡ್ ಮನೆಯವರು ಹಸ್ಬೆಂಡ್ ಒಂದು ಕಾರ್ನ ಬುಕ್ ಮಾಡಿದ್ರು ಫ್ರೆಂಡ್ಸ್. ಕಾರ್ನಾಗ ಹೋದ್ವಿ ಎಲ್ಲರೂ, ತುಂಬ ಖುಷಿ ಇತ್ತು. ಭಾಳ ದಿನದ ಮೇಲೆ ನಾವು ಮೂವರು ಜೊತೆಗೆ ಹೋಗಿರುವಂಥದ್ದು ಭಾಳ ದಿನ ಆಗಿತ್ತು. ಹಾಗಾಗಿ ಮೂವರು ಖುಷಿಯಿಂದ ಹೋದ್ವಿ. ನಮ್ಮ ಫ್ರೆಂಡ್ ಹಸ್ಬೆಂಡ್ ಸಹ ಬಂದಿದ್ದು, ಅವ್ರ ಮಗಳು ಸಹ ತುಂಬ ಖುಷಿಪಟ್ಲು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅದು ಇದ್ದಿಲ್ಲ ಫ್ರೆಂಡ್ಸ್, ಹೋಗೋದು ಇದ್ದಿದ್ದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಹೋಗುವಂಥ ಒಂದು ಸಂದರ್ಭ ಬಂತು. ಹಾಗಾಗಿ ಹೋದ್ವಿ. ಹಂಗೋ ಹಿಂಗೋ ದೇವಸ್ಥಾನ ತಲುಪಿದ್ವಿ ಫ್ರೆಂಡ್ಸ್. ಇದೇ ಮೈಲಾರಲಿಂಗೇಶ್ವರ ದೇವಸ್ಥಾನ, ಬೆಂಗಳೂರಿನಲ್ಲಿರುವಂತಹ ಬಾಣಸ್ವಾಡಿಯಲ್ಲಿರುವಂತಹ ಬಾಪೂಸಪಾಳ್ಯ ಏರಿಯಾ ಅಂಥೇಳಿ ಇಲ್ಲಿರುವಂಥದ್ದು. ಪಾಪ ಪುರೋಹಿತರು ತುಂಬ ಚೆನ್ನಾಗಿ ಮಂತ್ರವನ್ನು ಹೇಳಿಸಿದ್ರು, ಸಂಕಲ್ಪವನ್ನು ಮಾಡಿಸಿದ್ರು. ಆಮೇಲೆ ಅಕ್ಷತೆಯೂ ಸಹ ನಾವು ಸಂಕಲ್ಪ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಒಂದು ಅಕ್ಷತೆನ ಅವ್ರು ಸಂಕಲ್ಪ ಮಾಡಿಸಿರ್ತಾರಲ್ಲ ಆ ಅಕ್ಷತೆಯನ್ನು ದೇವ್ರಿಗೂ ಸಹ ಏರಿಸಿದ್ರು. ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ನಮಗೆ ಪಾಪ ಸಪೋರ್ಟ್ ಮಾಡಿದರು. ವಿಡಿಯೋ ಮಾಡ್ಕೊಬನ್ನಿ, ಫೋಟೋ ತಗೊಬನ್ನಿ ಅಂತೇಳಿ ಹೇಳಿದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೈಲಾರಲಿಂಗೇಶ್ವರ ಸ್ವಾಮಿ ದೇವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಹೋದ ತಕ್ಷಣ ಪೂಜೆಯನ್ನು ಮಾಡಿದರು. ಆಮೇಲೆ ಮಂತ್ರಾಕ್ಷತೆ, ಆಮೇಲೆ ಆಶೀರ್ವಾದವನ್ನು ಮಾಡಿದರು. ತುಂಬ ಖುಷಿಯಾಯಿತು. ತುಂಬ ಸಪೋರ್ಟ್ ಮಾಡಿದರು. ತುಂಬ ಚೆನ್ನಾಗಿ ಮಂತ್ರವನ್ನು ಹೇಳಿದರು. ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದರು. ಆಮೇಲೆ ಹಳೆ ಗುಡಿ ಇದೆ ಅಂತ ಫ್ರೆಂಡ್ಸ್ ಇದು. ಯಾರಾದರೂ ನೀವು ಬೆಂಗಳೂರಿನಲ್ಲಿ ಇದ್ದರೆ ಒನ್ ಟೈಮ್ ಆದರೂ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ. ಎಲ್ಲ ಥರದ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ನೀಡ್ತಾರೆ. ಒಳ್ಳೆಯದಾಗತ್ತೆ, ಎಲ್ರಿಗೂ ಒಳ್ಳೆಯದಾಗಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ಹೇಳ್ತಾ ಇರೋದು. ಇಲ್ಲಿ ಮಂತ್ರವನ್ನು ಹೇಳ್ತಾರೆ ನಮ್ಮ ಫ್ರೆಂಡು, ಕೇಳೋಣ ಬನ್ನಿ. ಚಿದಂಬರ ಹರ 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 ಸಾಂಬ ಚಿದಂಬರ ಕೈಲಾಸನಾಥ ದಿಗಂಬರ ತ್ರಿಶೂಲ ಡಮರು ದಿಗಂಬರ ಶಿವಹರನೇ ಶಿವಹರನೇ ಸಾಂಬ ಚಿದಂಬರ ಶಿವಹರನೇ. ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರಲ್ಲ ಫ್ರೆಂಡ್ಸ್. ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಮೈಲಾರಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಅಂತೇಳಿ ನಿಮಗೆ ಅಡ್ರೆಸ್ ತಿಳಿಸಿದ್ದೀನಿ. ಯಾರಾದರೂ ಬೆಂಗಳೂರಿನಲ್ಲಿ ಇದ್ದರೆ ಒನ್ ಟೈಮ್ ಭೇಟಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಈಗ ಮನೆಯಲ್ಲೇ ಮರದ ಬಾಗಿಣದ ವ್ಯವಸ್ಥೆಯನ್ನು ಮಾಡಿದರು ಪುರೋಹಿತರು. ಅವ್ರ ಹೆಸರು ಶ್ರೀಕಾಂತ್ ಭಟ್ರು ಅಂಥೇಳಿ. ಶ್ರೀಕಾಂತ್ ಭಟ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಪ್ರಣತಿ ಅಂದರೆ ನಮ್ಮ ಫ್ರೆಂಡ್ ಫ್ಯಾಮ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅಲ್ಲಿ ಬಂದಿರುವಂಥ ಒಂದು ಮುತ್ತೈದೆಯರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ದೇವರು ಒಳ್ಳೆ ಆರೋಗ್ಯ, ಆಯುಸ್ಸು, ಸಂಪತ್ತನ್ನೆಲ್ಲ ಕೊಟ್ಟು ದೇವ್ರಿಗೆ ಎಲ್ರಿಗೂ ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಓಕೆನಾ. ನೀವು ಸಹ ದೇವರ ದರ್ಶನವನ್ನು ಮಾಡ್ಕೊಂಡ್ರಿ, ನಿಮಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅವ್ರ ಮನೆ ಪಕ್ಕಕ್ಕೇ ಇದೆ ಫ್ರೆಂಡ್ಸ್, ಅಲ್ಲಿ ವ್ಯವಸ್ಥೆ ಮಾಡಿದ್ರು ಮರದ ಬಾಗಿಣ ಕೊಡಲಿಕ್ಕೆ. ಆಮೇಲೆ ಮುತ್ತೈದೆಯರಿಗೂ ಹೇಳಿದರು. ನಾನು ನಮ್ಮ ಫ್ರೆಂಡ್ ಇಬ್ಬರಾದ್ವಿ, ನಮ್ಮ ಮೂವರು ಅಂತಂದರೆ ಭಟ್ರು ಮಿಸ್ಸಸ್, ಆಮೇಲೆ ಇನ್ನು ಇಬ್ಬರಿಗೆ ಹೇಳಿದರು ಫ್ರೆಂಡ್ಸ್. ಒಟ್ಟು 5 ಜನ. ಇಲ್ಲಿ ಮರದ ಬಾಗಿಣಕ್ಕೆ ಏನೆಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ. ಮೊದಲೇದಾಗಿ ಮರದ ಬಾಗಿಣಕ್ಕೆ ಹೆಸರು ಹೇಳುವಂತೆ ಮರ ಬೇಕು ಫ್ರೆಂಡ್ಸ್, 2 ಮರ ಬೇಕು. ಅದರಲ್ಲಿ ಅಕ್ಕಿ, ಆಮೇಲೆ ಕೊಬ್ಬರಿ ಬಟ್ಲ, ಪುಟಾಣಿ,
ಆಮೇಲೆ ಬೆಲ್ಲ, ಎಲೆ ಅಡಿಕೆ, ದಕ್ಷಿಣ, ಬಾಳೆಹಣ್ಣು, ಹೂವು, ಆಮೇಲೆ ಬ್ಲೌಸ್ ಪೀಸು, ಅಷ್ಟೊಂದು ಚೀಟು, ಆಮೇಲೆ ಉಡೇಕಿದು ಒಂದು ಪ್ಯಾಕೆಟ್ ಥರ ಬರುತ್ತೆ ಫ್ರೆಂಡ್ಸ್, ಉಡೇಕಿ ಹಾಕ್ತೀವಲ್ಲ ಆ ಒಂದು ಪ್ಯಾಕೆಟ್ ಬರುತ್ತೆ. ಆಮೇಲೆ ದಕ್ಷಿಣ ಇದನ್ನೆಲ್ಲ ಇಟ್ಟು ಒಂದು ಮರದಲ್ಲಿ ಅವನ್ನೆಲ್ಲ ಇಡ್ತಾರೆ. ಆಮೇಲೆ ಇನ್ನೊಂದು ಮರವನ್ನು ಅದ್ರ ಮೇಲೆ ಮುಚ್ಚುತ್ತಾರೆ. ಮುಚ್ಚಿ ಈ ಥರ ಎಕ್ಸ್ ಆಕಾರದಲ್ಲಿ ಅರ್ಶಿಣದಲ್ಲಿ ಬರೀತಾರೆ. ಆಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರ ಅಂತ ಏನು ಹೇಳ್ತೀವಿ ಅದನ್ನು ಇಡ್ತಾರೆ, ಅರಿಶಿಣ ಕುಂಕುಮ ಹಚ್ತಾರೆ. ಆಮೇಲೆ ಎಲ್ಲ ಒಂದು ಐಟಮ್ಸ್ಗಳನ್ನು ಇಟ್ಟ ಮೇಲೆ ಇದನ್ನೆಲ್ಲ ಆದಮೇಲೆ ಲಾಸ್ಟಿಗೆ ಕೊನೆಗೆ ಅರಿಶಿಣ ಕೊಂಬನ್ನು ದಾರಕ್ಕೆ ಕಟ್ಟಿ ಅದಕ್ಕೂ ಸಹ ಮರಕ್ಕೆ ಆ ಒಂದು ಅರಿಶಿಣ ಕೊಂಬನ್ನು ಕಟ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಅರಿಶಿಣ ಕೊಂಬವನ್ನು ಆ ಒಂದು ಮರಗಳಿಗೆ ಎರಡನ್ನೂ ಜೋಡಿಸಿ ಆ ಒಂದು ಮರಗಳಿಗೆ ಕಟ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಮರದ ಬಾಗಣದ ಒಂದು ವ್ಯವಸ್ಥೆಯನ್ನು ಮಾಡಿದರು. ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ನಾನು ಮರದ ಬಾಗಣವನ್ನು ಇಸ್ಕೊಂಡಿರೋದು. ಆಮೇಲೆ ಮದುವೆ ಟೈಮಲ್ಲಿ ಮರದ ಬಾಗಣ ಅಂತ ಕೊಡ್ತಾರೆ ಫ್ರೆಂಡ್ಸ್, ತಾಯಿ ಮನೆ ಕಡೆಯಿಂದ. ಮತ್ತು ಯಾರಾದರೂ ಹಿಡ್ದಿರ್ತಾರಲ್ಲ ಮರದ ಬಾಗಣ ಕೊಡಬೇಕು ಅಂತೇಳಿ ಮದುವೆಯಲ್ಲೇ ಕೊಡ್ತಾರೆ. ಆಮೇಲೆ ಗಣೇಶ ಗೌರಿ ಹಬ್ಬದಲ್ಲಿಯೂ ಸಹ ಒಬ್ಬೊಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತೆ, ಮರದ ಬಾಗಣ ಕೊಡುವಂಥ ಒಂದು ಪದ್ಧತಿ ಇರುತ್ತೆ, ಆವಾಗ ಕೊಟ್ಟಿರ್ತಾರೆ. ಬಟ್ ನಾನು ಮದುವೆಯಲ್ಲಿ ಇಸ್ಕೊಂಡಿರುವಂಥ ಆಮೇಲೆ ಇದು ನಮ್ಮ ಫ್ರೆಂಡ್ ಕೊಟ್ಟಿರುವಂಥದ್ದು ಮರದ ಬಾಗಣ. ಅದೆಲ್ಲ ರೆಡಿ ಮಾಡಿದ್ದು ಎಲ್ಲರೂ ಕೂತ್ಕೊಂಡ್ವಿ. ಇಲ್ಲಿ ನಾನು ಇದ್ದೀನಿ, ಆಮೇಲೆ ಇನ್ನೂ 4 ಜನನೂ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಫ್ರೆಂಡ್ ಎಲ್ಲರನ್ನೂ ಕುಂದ್ರಿಸಿ ಅರಿಶಿಣ ಕುಂಕುಮ ಹಚ್ಚಿ ಆಮೇಲೆ ಹೂವನ್ನು ಕೊಟ್ಟು ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಪದ್ಧತಿ ನಡೆಯುತ್ತೆ ಫ್ರೆಂಡ್ಸ್. ಮರದ ಬಾಗಣ ಕೊಡಬೇಕಂತಂದರೆ 5 ಜನ ಆಗಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ 5 ಜನಕ್ಕೆ ಮರದ ಬಾಗಣವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಪುರೋಹಿತರು ಸಹ. ನಮ್ಮ ಫ್ರೆಂಡು ಸಹ ಅದೇ ರೀತಿ ಅವ್ರು ಹೆಂಗೆ ಹೇಳ್ತಾರೆ ಅದೇ ರೀತಿ ಮಾಡ್ತಾ ಬಂದರು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ರೆಂಡಿಗೆ. ಯಾಕಂತಂದರೆ ಅದನ್ನು ಪುಣ್ಯ ಬೇಕಲ್ಲ ಫ್ರೆಂಡ್ಸ್, ಹೌದಿಲ್ವಾ? ನಾವು ದೇವಸ್ಥಾನವನ್ನು ಭೇಟಿ ಮಾಡೋದು, ದೇವರ ದರ್ಶನವನ್ನು ಪಡ್ಕೊಳ್ಳುವಂಥದ್ದು, ಆಮೇಲೆ ನಮ್ಮ ಫ್ರೆಂಡ್ ಮರದ ಬಾಗಣವನ್ನು ನೀಡುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್. ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿದ್ದಿಲ್ಲ. ನಾನು ನಮ್ಮ ಫ್ರೆಂಡು ನನ್ನ ಪಕ್ಕದಲ್ಲಿ ಕುಂತಿದ್ದಾರಲ್ಲ ಸುಕನ್ಯಾ ಅಂತೇಳಿ, ಅವರು ಅಂದ್ಕೊಂಡಿದ್ದಿಲ್ಲ. ಬಟ್ ಅದು ಏನು ನಮ್ಮ ಪುಣ್ಯ, ಮರದ ಬಾಗಣ ಇಸ್ಕೊಂಡ್ವಿ. ಓಕೆನಾ? ಅರಿಶಿಣ ಕುಂಕುಮ ಎಲ್ಲ ಕೊಟ್ಟರು, ಹೂವೆಲ್ಲ ಕೊಟ್ಟು, ಆಮೇಲೆ ಕಡಲೆಕಾಳು ಅಂದರೆ ನೆನೆಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಆ ಒಂದು ಕಡಲೆಕಾಳನ್ನ ಕೊಟ್ಟು ಮರದ ಬಾಗಣವನ್ನು ಈ ರೀತಿ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುತ್ತೈದೆ ಬಾಗಿನ ಕೊಡು, ಮುತ್ತೈದೆ ಬಾಗಿನ ತಗೋ, ಮುತ್ತೈದೆ ಬಾಗಿನ ಕೊಡು, ಮುತ್ತೈದೆ ಬಾಗಿನ ತಗೋ, ಮುತ್ತೈದೆ ಬಾಗಿನ ಕೊಡು, ಮುತ್ತೈದೆ ಬಾಗಿನ ತಗೋ ಅಂಥೇಳಿ 3 ಸಲ ಆ ಕಡೆ ಈ ಕಡೆ ಮಾಡಿ ಬಾಗಣವನ್ನು ಕೊಡ್ತಾರೆ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಟೆನ್ಷನ್ ಮಾಡ್ಕೊತಾರೆ. ಬಟ್ ಆ ಆಂಟಿ ಅಂದರೆ ಶ್ರೀಕಾಂತ್ ಭಟ್ರು ಇದ್ರಲ್ಲ, ಅವರು ಮಿಸ್ಸಸ್ ಲಾಸ್ಟಲ್ಲಿ ಕುಳಿತಿದ್ದಾರೆ ನೋಡಿ, ಅವರು ನಿಧಾನಕ್ಕೆ, ಏನು ಪರವಾಗಿಲ್ಲ, ಗಾಬರಿ ಆಗಬೇಡ, ಟೆನ್ಷನ್ ಮಾಡ್ಕೋಬೇಡ, ನಿಧಾನಕ್ಕೆ ಮಾಡು ಅಂತೇಳಿ ಎಲ್ಲ ಮರದ ಬಾಗಣವನ್ನು ಕೊಡಿಸಿದ್ರು ಫ್ರೆಂಡ್ಸ್. ಇಲ್ಲೆಲ್ಲರೂ ಆಶೀರ್ವಾದ ಮಾಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮರದ ಬಾಗಣದ ಒಂದು ವ್ಯವಸ್ಥೆನ ಯಾವ ರೀತಿ ನಮ್ಮ ಫ್ರೆಂಡ್ ಮಾಡಿದರು. ಆಮೇಲೆ ದೇವರ ಆಶೀರ್ವಾದವನ್ನು ಸಹ ನಾವು ಪಡ್ಕೊಂಡ್ವಿ. ಆಮೇಲೆ ಊಟದ ವ್ಯವಸ್ಥೆ ಇತ್ತು ಫ್ರೆಂಡ್ಸ್, ಎಲ್ಲ ಊಟ ಮಾಡ್ಕೊಂಡ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಆ ಒಂದು ದಂಪತಿಗಳು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ನೆರವೇರಲಿ. ಅವರಿಗೆ ಒಂದು ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರಗಳನ್ನು ನೀಡುವಂಥ ಒಂದು ಶಕ್ತಿ ಕೊಡಪ್ಪ ತಂದೆ. ಸಮಸ್ಯೆಗಳು ಇದ್ದರೂ ಸಹ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಕೊಡು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಊಟವನ್ನು ಮಾಡ್ಕೊಂಡ್ವಿ ಫ್ರೆಂಡ್ಸ್. ಆಮೇಲೆ ಒಬ್ಬರು ಅಂಕಲು, ಬೇಡಮ್ಮ ನೀವು ಎಲೆಗಳನ್ನು ತೆಗಿಬೇಡಿ, ದಂಪತಿಗಳು ತೆಗಿಲಿ ಅಂತೇಳಿ ಹೇಳಿದರು. ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಕೂತ್ಕೊಂಡ್ವಿ ಫ್ರೆಂಡ್ಸ್. ಆವಾಗ ಆ ಅಂಕಲು, ಇಲ್ಲಮ್ಮ ಅವ್ರು ಮಾಡಿಸಿರ್ತಾರಲ್ಲ, ಫಲ ಸಿಗಬೇಕಂತಂದರೆ, ಅವ್ರು ಸಂಪೂರ್ಣವಾಗಿ ಫಲ ಸಿಗಬೇಕಂತಂದರೆ ಎಲೆಗಳನ್ನು ಅವರೇ ತೆಗಿಲಿ ಅಂತೇಳಿ ಹೇಳಿದರು. ನಾವು ಸಹ ಓಕೆ ಅಂಕಲ್ ಆಯಿತು ಅಂತೇಳಿ ನಾವು ಈ ಕಡೆ ಬಂದ್ವಿ. ನಮ್ಮ ಫ್ರೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡಿಗೆ ಆಮೇಲೆ ಅವ್ರ ಫ್ಯಾಮ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮರದ ಬಾಗಣ ಏನು ಇಸ್ಕೊಳಕ್ಕೆ ಬಂದಿದ್ದಲ್ಲ ಫ್ರೆಂಡ್ಸ್, ಅವರು ಸಹ ಹೋದರು. ನಾವು ಸಹ ಹೋಗೋಕ್ಕೆ ರೆಡಿಯಾಗಿದ್ವಿ. ಇನ್ನು ಕಾರ್ ಬಂದಿದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ ಅವರ ಒಂದು ಮನೆಯ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ಕಾರ್ ಬಂತು, ಕಾರ್ನ ಕೂತ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಆಮೇಲೆ ದೇವರು ಒಳ್ಳೆ ಆರೋಗ್ಯ ಆಯುಷ್ ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ, ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇಲ್ಲೊಂದು ಸ್ಟ್ಯಾಚು ಕಾಣುತ್ತೆ, ಅದು ಯಾರ್ದು ಸ್ಟ್ಯಾಚು ಅಂತೇಳಿ ಹೇಳಿ ಬೇಗ ಓಕೆನಾ?
ಈ ರೀತಿ ನಮ್ಮ ಫ್ರೆಂಡು ಮಂಗಳಗೌರಿ ವೃತ್ತದ ಒಂದು 5ನೇ ವರ್ಷ ಸಂಪೂರ್ಣವಾಗಿ ಮುಗಿಸಿದ್ರು ಫ್ರೆಂಡ್ಸ್. ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಮನೆ ಬಂತು ಫ್ರೆಂಡ್ಸ್. ನಾನು ನಮ್ಮ ಮನೆ ಹತ್ರ ಇಳ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.